ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಸೋಮವಾರದ್ದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಆಗಲೇ 4 ಗಂಟೆ ಆಗಿತ್ತು. ನಮ್ಮ ಚಿಕ್ಕಪ್ಪ ಅವರು ಫೋನ್ ಮಾಡಿದರು. ಅಂದರೆ ಅವರದ್ದು ಗ್ಯಾಸ್ ಒಲೆ ಕೆಟ್ಟೋಗಿದೆ, ಭಾಳ ದಿವಸದಿಂದ, ಅದು ಭಾಳ ವರ್ಷದ್ದು. ಸೊ ಹಾಗಾಗಿ ಒಂದು ಒಲೆ ತೊಗೊಳ್ರಿ ಅಂತ ಫೋನ್ ಮಾಡಿದರು. ಆಗಲೇ ಒಂದು ತಿಂಗಳದ ಮುಂಚೆನೇ ಹೇಳಿದರು. ಇವಣ್ಣ ಬಂದಿರಲಿಲ್ಲ ಈ ಕಡೆ ನಮ್ಮ ಮನೆ ಸೈಡು. ಹಾಗಾಗಿ ನಾವು ಸುಮ್ಮನೆ ಆಗಿದ್ವಿ. ದುರ್ಗಕ್ಕೆ ಹೋಗ್ತಾ ಇರ್ಬೋದಾಗಿತ್ತು. ಇವಣ್ಣ ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ರೇಟಲ್ಲೂ ಸಮೇತ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರೋ ಕೊಡ್ತಾನೆ. ಸೊ ಹಾಗಾಗಿ ಇವಣ್ಣನ ಹತ್ರನೇ ತೊಗೊಳ್ಳೋಣ ಅಂತ ಸುಮ್ಮನೆ ಆಗಿದ್ವಿ. ಇವತ್ತು ಬಂದಿದ್ದ, ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ಇದ್ರಲ್ವ. ಸೊ ನಮ್ಮ ಚಿಕ್ಕಪ್ಪ ಅವ್ರಿಗೂ ಫೋನ್ ಮಾಡಿದ್ವಿ, ಬೇಕಾ ಬೇಡ ಅಂತ. ತೊಗೊಳ್ರಿ, ಒಂದು ಬೇಕು ಇರಲಿ ಅಂತಂತ ಹೇಳಿದರು. ಅದಕ್ಕೆ ನೋಡಿದ್ವಿ. ಗ್ಯಾಸ್ ಒಲೆ ನೋಡಿ, ಇದು ಗ್ಯಾರಂಟಿದು ಗ್ರೀನ್ ಚೀಫು ಗ್ಯಾಸ್ ಒಲೆ. ಇದು ಗ್ರೀನ್ ಚೀಫಲ್ಲಿ ಇದ್ದಿದ್ದು. ಅದು ಬಾಕ್ಸ್ ಏನೋ ಬೇರೆದು ಕೊಟ್ಟಿದ್ದಾರೆ ನಮಗೆ. ಇದು ಅವಣ್ಣ ಎಲ್ಲ ತೋರಿಸ್ತಿದ್ದಾರೆ. ಏನು ಅಂದರೆ ಗ್ಯಾರಂಟಿ ಇತ್ತಲ್ವ, ವ್ಯಾರಂಟಿ ಇದೆ 2 ಇಯರ್ಸು. ಅದಕ್ಕೆ ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಫೋನ್ ಮಾಡಿ, ನಾನು ಬಂದು ಚೇಂಜ್ ಆದರೂ ಮಾಡಿಕೊಡ್ತೀನಿ, ಇಲ್ಲ ರೆಡಿ ಆದರೂ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ. ಅಂದರೆ ಎಕ್ಸ್ಚೇಂಜೇ ಮಾಡೋದು ಆಲ್ಮೋಸ್ಟ್ ಆಲ್ ಎಲ್ಲನೂ, ಏನಾದರೂ ಪ್ರಾಬ್ಲಮ್ ಬಂದರೆ. ಸೊ ಹಾಗಾಗಿ ಅವಣ್ಣ ಎಲ್ಲ ತೋರಿಸ್ತಿದ್ದಾನೆ. ಅಂದರೆ ನಮಗಂತೂ ಇವಣ್ಣನ ಹತ್ರ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಕಣ್ರಿ. ನಮಗೆ ಒಂಥರ ತುಂಬ ಒಳ್ಳೆಯ ಮನುಷ್ಯನೇ ಒಂಥರ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಮಾತಾಗಲಿ, ನಮ್ಮ ಹತ್ರ ಮಾತಾಡೋದಾಗಲಿ, ಮನುಷ್ಯರ ಹತ್ರ ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಈ ಅಣ್ಣಂಗೆ. ಹಾಗಾಗಿ ಫುಲ್ಲು ಭಾಳ ವ್ಯಾಪಾರ ಆಗುತ್ತೆ ಈ ಅಣ್ಣಂಗೆ. ಇವ್ರದ್ದು ಗುಜರಾತು ವ್ಯಾಪಾರ, ಈ ಥರ ವ್ಯಾಪಾರ ಮಾಡೋಗೋಸ್ಕರನೇ ಈ ಥರ ದುರ್ಗಕ್ಕೆ ಬಂದಿದ್ದಾರಂಥವ್ರು. ಬಂದುಬಿಟ್ಟು ಈ ಥರ ಊರ ಮೇಲೆ ವ್ಯಾನ್ ಮಾಡ್ಕೊಬಿಟ್ಟು ಸಾಮಾನು ಹಾಕ್ಕೊಂಡು, ಸ್ಟೀಲ್ ಸಾಮಾನು, ಈ ಥರ ಅಡುಗೆ ಸಾಮಾನು ಎಲ್ಲ ಮಾಡೋದೆಲ್ಲ ಮಾರ್ತಿರ್ತಾರೆ. ಆಗಲೇ ಒಂದು 4-5 ವರ್ಷದಿಂದ ಬರ್ತಿದ್ದಾರೆ. ಈಗ ಅಲ್ಲ, ಆಗಲೇ 4-5 ವರ್ಷದಿಂದನೂ ಬರ್ತಿದ್ದಾರೆ. ಏನೋ ನೋಡಿದ್ವಿ. ಆ ಪ್ಲೇಟ್ ಮಾತ್ರ ಅದ್ರ ಸಟ್ಟೊಳಗಡೆ ಬಂದಿರೋದು ಚೆನ್ನಾಗಿರಲಿಲ್ಲ, ಕ್ವಾಲಿಟಿಗೆ ಏಜ್ ಇರಲಿಲ್ಲ. ಸೊ ಹಾಗಾಗಿ ಅವಣ್ಣನೇ ಹೇಳಿದರು, ಅಣ್ಣ ಇವು ಗೇಜ್ ಇರಲ್ಲ, ತೂಕವಾಗಿರೋ ಪಾತ್ರೆ, ಈ ಥರ ಯಾವಾಗನ ನೀರು ಕಾಸೋಕ್ಕೆ ಪಾತ್ರೆ ಇಡ್ತೀವಲ್ಲ, ಜಲ್ದಿ ಹಾಳಾಗ್ಬಿಡ್ತವೆ. ಸೊ ಅವು ಬೇಡ, ಬೇರೆ ತೊಗೊಳ್ರಿ, ಅವು 800 ರೂಪಾಯಿ ಪೀಸು ಅಂತಂದರು. ಸೊ ಹಾಗಾಗಿ ಆ ಪ್ಲೇಟು ವಾಪಸ್ ಅವಣ್ಣನೇ ತೊಗೊಳ್ಲಿಲ್ಲ. ಇಟ್ಕೊಳ್ರಿ, ಬೇಕಾದರೆ ಯೂಸ್ ಮಾಡಿ, ಬೇಕಿಲ್ದಾಗ ಇವು ಯೂಸ್ ಮಾಡಿರಿ ಅಂತ ಗೇಜ್ ಇರೋ ಕೊಟ್ಟ, ಒಂದು ರೇಟ್ ಮಾಡಿ ಕೊಟ್ಟ. ನಾವು ತೊಗೊಂಡ್ವಿ. ಇನ್ನೇನು ಅವಣ್ಣನ ಹೊರಟ. ಇನ್ನು ನಾನು ಇಲ್ಲಿ ಬಂದು ಈ ಥರ ವೇಸ್ಟ್ ಚಾರ್ಜರ್ ಕೆಟ್ಟೋಗಿರುತ್ತಲ್ವ, ಈ ಥರ ವೇಸ್ಟ್ ಚಾರ್ಜರ್ನ ಈ ಥರನೂ ಉಪಯೋಗ ಮಾಡ್ಬೋದಾ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಒಂದ್ಸತಿ ನಾನು ಟ್ರೈ ಮಾಡಿದ ಮೇಲೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಈ ಥರ ವೇಸ್ಟ್ ಚಾರ್ಜರ್ ಇರ್ತಾವಲ್ವ, ನಾವು ಸುಮ್ಮನೆ ಬಿಸಾಡ್ಬಿಡ್ತೀವಿ. ಬಿಸಾಡ್ದಿದ್ದಂಗೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ರಾತ್ರಿ ಹೊತ್ತು ಕೈಯಲ್ಲಿ ಫೋನ್ ಇಟ್ಕೊಂಡು ನೋಡಿ ನಮಗೂ ಒಂಥರ ಕೈ ನೋವು ಬಂದುಬಿಡುತ್ತಲ್ವ. ಈ ಥರ ನೋಡಿ, ಒಂಥರ ಟ್ರ್ಯಾಪ್ಯಾಡ್ ಇದ್ದಂಗೆ ಎಷ್ಟು ಚೆನ್ನಾಗಿದೆ. ಈ ಥರ ಫೋನ್ ಇಟ್ಕೊಂಡು ನಾವು ಎಷ್ಟೊತ್ತಾದರೂ ರಾತ್ರಿ ಹೊತ್ತು ನೋಡ್ಕೋಬೋದು. ಇನ್ನು ಹುಡುಗರ ಕೈಗೆ ಫೋನ್ ಕೊಡೋಕ್ಕೂ ಭಯ ಆಗ್ತಿರುತ್ತೆ. ಯಾಕಂದರೆ ಫೋನು ಹೊಡೆದಾಕ್ಬಿಡ್ತಾರೇನೋ ಅನ್ನೋ ಒಂದು ಭಯ ಇರುತ್ತಲ್ವ. ಸೊ ಈ ಥರ ಹಾಕ್ಬಿಟ್ಟು ಒಂದು ಟೇಬಲ್ ಮೇಲೆ ಇಟ್ಬಿಟ್ರೆ ಇನ್ನು ಹುಡುಗರು ಟಿ ವಿ ನೋಡ್ದಂಗೆ ಕುತ್ಕೊಂಡು ನೋಡಿಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಅಲ್ಲಾಡಿಸಿದ್ರೂ ಫೋನ್ ಬೀಳಲ್ಲ. ಸೊ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಿದ್ದೀನಿ ಫ್ರೆಂಡ್ಸ್. ನನ್ನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ. ಡೈಲಿ ಈ ಥರ ಯೂಸ್ಫುಲ್ ಟಿಪ್ಸ್ ಏನಾದರೂ ಒಂದು ನನ್ನ ವ್ಲಾಗಲ್ಲಿ ಬರ್ತಾನೆ ಇರುತ್ತೆ. ಸೊ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಆಗಿದೆ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ವಿಡಿಯೋ ನೋಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆನಾ? ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.